ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೆ. ಆದ್ರೆ ಇಲ್ಲಿ ತಂದೆ ತಾಯಿಯರ ಮೂಢನಂಬಿಕೆ, ಅಂದವಾದಂತ ನಂಬಿಕೆಯಿಂದ ಇಲ್ಲಿ ತನ್ನ ಮಕ್ಕಳಿಗೆ ಇನ್ನ ಎಳೆ ಕೂಸಿನ ಮೇಲೆ ಬಿಸಿ ಬಿಸಿ ಹಾಲನ್ನ ಉಯ್ತಾ ಇದ್ರು ಕೂಡ ಸುಮ್ಮನೆ ಇದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರುವ ಹಾಗೆ ಅಲ್ಲಿ ಮಗುವಿನ ಮೇಲೆ ಬಿಸಿ ಹಾಲನ್ನ ಚೆಲ್ಲುವಂತ ಸಂದರ್ಭದಲ್ಲಿ ಆ ಮಗು ಕಿರ್ಚ್ತಾ ಇದೆ, ಅರ್ಚ್ತಾ ಇದೆ ಮತ್ತು ಕಣ್ಣೀರನ್ನ ಇಡ್ತಾ ಇದೆ. ಆದ್ರೆ ಅಲ್ಲೇ ಇರುವಂತ ಸುತ್ತಮುತ್ತಲೇನೆ ಅವರ ತಂದೆ ತಾಯಿ ಇದ್ದೇ ಇರ್ತಾರೆ. ಆದ್ರೆ ಒಂದೇ ಒಂದು ಮಾತು ಕೂಡ ಅವ್ರು ಆಡ್ತಾ ಇಲ್ಲ. ಯಾಕಂತ ಅಂದ್ರೆ ಅವರಲ್ಲಿರೋ ಈಗೋ, ಆ ಒಂದು ಧರ್ಮವನ್ನ ಪಾಲಿಸ್ತಾ ಇದೀವಿ, ಒಂದು ನಂಬಿಕೆ, ದೇವರ ನಂಬಿಕೆ ಅಂತ ಹೇಳಿ ಅವರ ಒಂದು ಈಗೋ ಇಂದ ತನ್ನ ಮಕ್ಕಳು ಅಳ್ತಾ ಇದ್ರು ಕೂಡ ಅಲ್ಲಿ ಕೇರ್ ಮಾಡೋರು ಯಾರು ಕೂಡ ಇಲ್ಲ. ಅಲ್ಲಿ ಮಗುವನ್ನ ದನ ಎಳ್ದ ಹಾಗೆ ಎಳ್ದು ಕರ್ಕೊಂಡ್ ಬಂದು ಕೂಡ್ಸಿ ಬಿಸಿ ಬಿಸಿ ಹಾಲನ್ನ ಹಾಕ್ತಾ ಇದ್ದಾರೆ. ಮನೆಯಲ್ಲಿ ಒಂದು ಸಣ್ಣ ಒಂದೇ ಒಂದು ಡ್ರಾಪ್ ಬಿಸಿ ಹಾಲು ಬಿದ್ದು ಅಥವಾ ಬಿಸಿ ನೀರು ಬಿದ್ರು ಕೂಡ ಮಕ್ಕಳಿಗಿಂತ ತಂದೆ ತಾಯಿನೇ ತುಂಬಾ ನೊಂದ್ಕೊಳ್ಳುವಂತ ಕಾಲದಲ್ಲೂ ಕೂಡ ಈ ರೀತಿಯಾಗಿ ಮೂಢನಂಬಿಕೆಗಳನ್ನ ಇನ್ನ ಕೂಡ ನಂಬ್ತಾರ. ಅಲ್ಲಿ ಮಗುವನ್ನ ಎಳ್ಕೊಂಡೋದಂತ ಸಂದರ್ಭದಲ್ಲಿ ಮಗುವನ್ನ ಕೂಡ್ಸ್ಕೊಂಡಿದ್ದವರೇ ಆ ಮಗುವಿನ ತಂದೆ ಆಗಿರ್ಬೋದು, ಇಲ್ಲ ಅಂದ್ರೆ ಅಲ್ಲೇ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಥವಾ ಸುತ್ತಮುತ್ತಾನೆ ತನ್ನ ತಂದೆ ಇರ್ಬೋದು. ಆದ್ರೆ ಆ ಒಂದು ಮಗು ತನ್ನ ತಾಯಿ ಅಥವಾ ತನ್ನ ತಂದೆ ಬರುತ್ತೆ ಅಂತ ಕಾತುರದಿಂದ ಕಾಯ್ತಾ ಇದ್ರೆ, ಇಲ್ಲಿ ನೋಡಿದ್ರೆ ತನ್ನ ಮಗು ಎಷ್ಟೇ ಅಳ್ತಾ ಇದ್ರು ಕೂಡ ಈ ರೀತಿಯಾಗಿ ಮೂಢನಂಬಿಕೆಯನ್ನ ನಂಬಿಕೊಂಡು ತಮ್ಮ ಈಗೋವನ್ನ ಮುಂದೆ ಇಟ್ಟು ಆ ಮಗುವಿಗೆ ಕ್ಯಾರೆ ಅಂತ ಇರುವಂತಹ ತಂದೆ ತಾಯಿನ ನಾವು ನೋಡ್ತಾ ಇದೀವಿ. ನಂಬಿಕೆ ಇರ್ಬೇಕಾಗತ್ತೆ, ಆದ್ರೆ ಪ್ರತಿಯೊಂದು ವಿಷಯದಲ್ಲೂ ಮೂಢನಂಬಿಕೆ ಅನ್ನೋದನ್ನ ಇರಬಾರ್ದು. ದೇವರನ್ನ ನಂಬ್ತೀವಿ, ಸಂಸ್ಕಾರವನ್ನ ನಂಬ್ತೀವಿ, ನಾವು ಈ ಒಂದು ಸಂಸ್ಕೃತಿಯನ್ನ ಕೂಡ ನಂಬ್ಕೊಂಡೇ ಬೆಳೆದಿರೋರು. ಆದ್ರೆ ಎಲ್ಲದಕ್ಕೂ ಕೂಡ ಇತಿ ಮಿತಿ ಅನ್ನೋದು ಜೀವನದಲ್ಲಿ ಇರಲೇಬೇಕಾಗತ್ತೆ. ಈ ಒಂದು ಇತಿ ಮಿತಿಯನ್ನ ನಾವು ನೋಡದೆ ನಮ್ಮ ಮೂಢನಂಬಿಕೆಗಾಗಿ ನಾವತ್ತ ಮಕ್ಕಳನ್ನೇ ನಮ್ಮ ಕಣ್ಣು ಮುಂದೆ ಅನುಭವಿಸ್ತದಂತ ನೋಡುವಂತ ಸಂದರ್ಭ ಯಾರಿಗೂ ಕೂಡ ಬರಬಾರ್ದಾಗುತ್ತೆ. ಈ ರೀತಿಯಾಗಿ ಇನ್ನ ಕೂಡ ಮೂಢನಂಬಿಕೆಯನ್ನ ನಂಬುತ್ತಾ ಇದ್ರೆ ದಯವಿಟ್ಟು ನಿಲ್ಲಿಸಿ. ಈ ಒಂದು ಅವೇರ್ನೆಸ್ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ. ಈ ಒಂದು ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಬೇಗ ಈ ಒಂದು ಅಂಧಕಾರವನ್ನ ಹೋಗ್ಲಾಡಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಕೂಡ ಆಗಿದೆ. ಇದೇ ರೀತಿಯಾದಂತಹ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.